ಸೋದರ ರಾವಣೇಶ್ವರ, ನಾನು ನಿನಗೆ ಮಹತ್ತಾದ ವಿಜಯವನ್ನು ತಂದುಕೊಡಲು ಬಯಸುತ್ತೇನೆ. ನಿನಗೇನಾದರೂ ಇಂದ್ರನಿಂದಾಗಲಿ ಬ್ರಹ್ಮನಿಂದಾಗಲಿ ಭಯವಿದ್ದರೆ ಹೇಳು. ಕತ್ತಲೆಯನ್ನು ಸೂರ್ಯನು ಹೋಗಲಾಡಿಸುವಂತೆ ನಾನು ನಿನಗೆ ಆ ಭಯವನ್ನು ಹೋಗಲಾಡಿಸುತ್ತೇನೆ. ನನಗೆ ಅವರಾರ ಭಯವೂ ಇಲ್ಲ ಕುಂಭಕರ್ಣ. ಈಗ ಬಂದಿರುವ ಭಯ ನಿವಾರಣೆಯಾದರೆ ಅಷ್ಟು ಸಾಕು. ಸೋದರ, ನೀನು ಅಂದುಕೊಂಡಿರುವ ಭಯವನ್ನು ನಾನು ಭಯವೆಂದೇ ಅಂದುಕೊಂಡಿಲ್ಲ. ನಾನು ಕೋಪದಿಂದ ಅಬ್ಬರಿಸಿ ನಿಂತರೆ ಆ ದೇವತೆಗಳೇ ಜೀವ ತೊರೆದು ಭೂಮಿಯ ಮೇಲೆ ಮಲಗುತ್ತಾರೆ. ಅಂದ ಮೇಲೆ ಈ ನರವಾನರರು ನನಗೆ ಯಾವ ಲೆಕ್ಕ? ಕುಂಭಕರ್ಣ, ನಿನ್ನ ಬಲಪರಾಕ್ರಮಗಳ ಬಗ್ಗೆ ನಾನು ಹೊಸದಾಗಿ ತಿಳಿಯಬೇಕಾದ್ದೇನಿಲ್ಲ. ರಾವಣೇಶ್ವರ, ಇಗೋ ನೋಡು, ನಾನು ನಿನಗೆ ಆಶ್ವಾಸನೆಯನ್ನು ಕೊಡುತ್ತೇನೆ. ಮೃತ್ಯು ದೇವತೆಯಾದ ಯಮನನ್ನೇ ಮರ್ತಿಸುತ್ತೇನೆ. ಸರ್ವಭಕ್ಷಕನಾದ ಅಗ್ನಿಯನ್ನೇ ಭಕ್ಷಿಸುತ್ತೇನೆ. ತಾರಾಖಚಿತವಾದ ಆ ಸೂರ್ಯದೇವನನ್ನೇ ನೆಲದ ಮೇಲೆ ಬೀಳಿಸುತ್ತೇನೆ. ಅಮರನಾದ ಆ ಇಂದ್ರನನ್ನು ಮರಣದ ಮನೆಗೆ ಕಳಿಸುತ್ತೇನೆ. ವರ್ಣನ ನೆಲೆಯಾದ ಆ ಸಮುದ್ರವನ್ನೇ ಹೀರಿಬಿಡುತ್ತೇನೆ. ಪರ್ವತಗಳನ್ನೇ ಪುಡಿ ಪುಡಿ ಮಾಡಿಬಿಡುತ್ತೇನೆ. ಈ ಭೂಮಿಯನ್ನೇ ಸೇರಿಬಿಡುತ್ತೇನೆ. ಸಾಕು ಸಾಕು ಸೋದರ, ನೀನು ಇವೆಲ್ಲವನ್ನೂ ಮಾತ್ರವಲ್ಲ, ಇದಕ್ಕಿಂತ ಮಿಗಿಲಾದುದನ್ನು ಮಾಡಬಲ್ಲೆ ಎಂಬ ಭರವಸೆ ನನಗಿದೆ. ಈಗ ನೀನು ನಿದ್ರಿಸಲು ಹೋಗದೆ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಿದರೆ ಸಾಕು. ಮಾಡುತ್ತೇನೆ, ಖಂಡಿತ ಮಾಡುತ್ತೇನೆ ರಾವಣೇಶ್ವರ. ನನ್ನ ಈ ಬಲ ಪರಾಕ್ರಮಗಳು ಲೋಕದ ಸರ್ವ ಜೀವಿಗಳು ತಿಳಿದುಕೊಳ್ಳಲಿ. ಆ ದಶರಥ ಪುತ್ರನಾದ ರಾಮ ಲಕ್ಷ್ಮಣರನ್ನು ವಾನರ ಸೈನ್ಯದ ಸಮೇತ ಧ್ವಂಸ ಮಾಡುತ್ತೇನೆ. ನಿನಗೆ ಆನಂದವನ್ನು ಕೊಡುತ್ತೇನೆ. ನೀನು ನಿಶ್ಚಿಂತ ರಾವಣೇಶ್ವರ. ಸೋದರ, ಇದೇನಿದು? ನಾನು ಭರವಸೆಯ ಭವ್ಯ ಮಹಲನ್ನೇ ನಿನ್ನ ಮುಂದೆ ನಿಲ್ಲಿಸಿದರು ನಿನ್ನ ಮುಖದಲ್ಲಿ ಇನ್ನೂ ಚಿಂತೆ ದೂರವಾಗುತ್ತಿಲ್ಲವಲ್ಲ? ನೀನು ನಿರಾತಂಕವಾಗಿ ವಿಶ್ರಾಂತಿ ಪಡೆದುಕೋ ರಾವಣೇಶ್ವರ. ಮದ್ಯಪಾನ ಭೋಗ ವಿಲಾಸಗಳಲ್ಲಿ ಆನಂದವಾಗಿರು. ನಾನು ವಿಜಯಿಯಾಗಿ ಬರುವುದನ್ನೇ ನಿರೀಕ್ಷಿಸುತ್ತಿರು. ರಾವಣೇಶ್ವರ, ಪ್ರಣಾಮಗಳು. ಮಹೋದರ, ಏನು ವಿಷಯ? ಪ್ರಭು, ತಾವು ಅಪ್ಪಣೆ ಕೊಟ್ಟರೆ ಕುಂಭಕರ್ಣನಿಗೆ ನಾನು ಕೆಲವು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಆಗಲಿ, ಹೇಳು ಮಹೋದರ. ನೀನು ನನ್ನ ಹಿತಚಿಂತಕ, ನನ್ನ ಹಿತೈಷಿಯಾಗಿ ನೀನು ಒಳ್ಳೆಯ ಮಾತುಗಳನ್ನೇ ಆಡುತ್ತೆ ಎಂದು ನಂಬಿದ್ದೇನೆ. ಕುಂಭಕರ್ಣ ಅತಿ ಉತ್ಸಾಹದಿಂದ ರಣರಂಗಕ್ಕೆ ಹೊರಟಿದ್ದಾನೆ. ನಿನ್ನಂಥ ಬುದ್ಧಿವಂತ ಅನುಭವಿ ಮಾತುಗಳು ಅವನಿಗೆ ಉಪಯುಕ್ತವಾಗಿಯೇ ಇರುವುದರಲ್ಲಿ ಸಂಶಯವೇ ಇಲ್ಲ. ಉಪಯುಕ್ತವಾದ ಮಾತುಗಳಾದರೆ ಯಾರು ತಾನೇ ಬೇಡವೆಂದುತ್ತಾರೆ? ಹೇಳು ಮಹೋದರ, ಹೇಳು. ಕುಂಭಕರ್ಣ, ನೀನು ಪ್ರಭುಗಳ ಸಹೋದರ, ಬಲಶಾಲಿ, ಮೇಲಾಗಿ ಪರಾಕ್ರಮಿ ಎಂಬುದು ನನಗೂ ಗೊತ್ತಿದೆ. ಆದರೆ ನಿನ್ನಲ್ಲಿ ಅತಿಯಾದ ಆತ್ಮವಿಶ್ವಾಸವಿರುವಂತೆ ಕಾಣುತ್ತಿದೆ. ಲಂಕೇಶ್ವರರೇ ಏನು ಅರಿಯದ ಅಮಾಯಕರೆಂಬ ಭಾವನೆಯಲ್ಲಿ ನೀನಾಡಿದ ಚಾತುರ್ಯದ ಮಾತುಗಳು ನನಗೇಕೋ ಇಷ್ಟವಾಗುತ್ತಿದೆ. ಮಹೋದರ, ಇನ್ನೊಬ್ಬರ ಮಾತುಗಳನ್ನು ಕದ್ದು ಕೇಳುವ ಆ ಸಣ್ಣ ಬುದ್ಧಿಯನ್ನು ನೀನಲ್ಲಿ ಕಲಿತೆ? ಕುಂಭಕರ್ಣ, ನಾನು ಕದ್ದು ಕೇಳಲಿಲ್ಲ. ಕಿವಿಗೆ ಬಿದ್ದ ಮಾತುಗಳನ್ನು ನಿಂತು ಸಾವಧಾನವಾಗಿ ಕೇಳಿಸಿಕೊಂಡೆ. ಅದಕ್ಕಾಗಿಯೇ ನಿನಗೆ ಎರಡು ಮಾತುಗಳನ್ನು ಹೇಳಬಯಸಿದೆ. ಸರಿ ಸರಿ, ಲಂಕೇಶ್ವರನೇ ಅನುಮತಿ ಕೊಟ್ಟಾಯ್ತಲ್ಲ, ಅದೇನು ಹೇಳಬೇಕೆಂದಿರುವೆಯೋ ಅದೆಲ್ಲ ಬೇಗ ಬೇಗನೆ ಹೇಳಿಬಿಡು. ಕುಂಭಕರ್ಣ, ರಾವಣ ಪ್ರಭು ಪರಮವೀರ, ಜ್ಞಾನಿ, ಮೇಲಾಗಿ ರಾಜನೀತಿಯಲ್ಲಿ ಚತುರ. ಆದರೆ ನೀನು ನಿನ್ನ ಬಗ್ಗೆ ಆಡಿಕೊಂಡ ಮಾತುಗಳು ಅತಿ ಎನಿಸುತ್ತದೆ. ಅದರಿಂದ ನೀನು ರಾವಣನಿಗಿಂತ ಮಿಗಿಲು ಎಂಬ ಭಾವನೆ ಬರುತ್ತದೆ. ನೀನು ಪ್ರಭುಗಳ ಸಹೋದರನಿರಬಹುದು. ನಾನು ಪ್ರಭುಗಳ ಹಿತಚಿಂತನೆ ಮಾಡುತ್ತಿರುವ ಪರಮಾತ್ಮ. ನಿನ್ನಂತೆಯೇ ಪ್ರಭುಗಳ ಕ್ಷೇಮವನ್ನು ಬಯಸುವ ನಿಷ್ಠೆ ನನಗೂ ಇದೆ. ಬರಿಯ ಮಾತಿನಿಂದ ಕಾರ್ಯ ಸಾಧನೆಯಾಗುವುದಿಲ್ಲ. ಮಾತಿಗಿಂತ ಮಿಗಿಲಾದ ಕಾರ್ಯ ಈ ಸಮಯದಲ್ಲಿ ಅಗತ್ಯ ಎಂದು ಹೇಳಿದರೆ ಅಪರಾಧವೂ ಅಲ್ಲ. ಮಹೋದರ, ನಿನ್ನ ಮಾತು ಮಿತಿ ಮೀರುತ್ತಿದೆ. ನನ್ನನ್ನು ಅಪಮಾನಿಸಲು ಪ್ರಯತ್ನಿಸುತ್ತಿರುವೆ.
ಸಾವಧಾನ ಕುಂಭಕರ್ಣ, ಸಾವಧಾನ. ಇದು ನಾವು ನಾವೇ ಕೋಪಿಸಿಕೊಳ್ಳುವ ಸಮಯವಲ್ಲ. ಮಹೋದರನ ಅಭಿಪ್ರಾಯವನ್ನು ಕೇಳೋಣ. ನೀನು ಹೇಳು ಮಹೋದರ. ಕುಂಭಕರ್ಣ, ನೀನು ಯುದ್ಧ ಭೂಮಿಗೆ ಒಬ್ಬನೇ ಹೋಗುವುದಾಗಿ ಹೇಳಿದೆ. ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿ ಹೇಳಿದೆ. ವಾನರ ಸೇನೆಯನ್ನು ನಾಶಗೊಳಿಸುವುದಾಗಿ ಹೇಳಿದೆ. ಇದೇಕೋ ಅಸಂಗತವಾಗಿ ಕಾಣುತ್ತಿದೆ. ಇದು ಅನುಚಿತವೆನಿಸುತ್ತದೆ. ಅಂಥ ಭಾವನೆ ಬರಲು ಕಾರಣವೇನು? ನೀನು ನನ್ನ ಪರಾಕ್ರಮದ ಅರಿವಿಲ್ಲದ ಮರುಳನೇನೋ? ಮರುಳನಲ್ಲ ಕುಂಭಕರ್ಣ, ವಾಸ್ತವದ ಅರಿವಿನಿಂದ ನಾನು ಹೇಳುತ್ತಿದ್ದೇನೆ. ಈ ಹಿಂದೆ ಜನಸ್ಥಾನದಲ್ಲಿ ರಾಮನೋರ್ವನೇ 14,000 ರಾಕ್ಷಸ ವೀರರನ್ನು ಸಂಹರಿಸಿದ. ಅಂಥವನನ್ನು ನೀನು ಒಬ್ಬನೇ ಹೇಗೆ ಸಂಹರಿಸಬಲ್ಲೆ? ಅಂದರೆ ನನ್ನಿಂದ ರಾಮನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲವೆಂದು ನಿನ್ನ ಅರ್ಥವೇನೋ? ಸಾಧ್ಯತೆಯ ವಿಚಾರ ಆಮೇಲೆ. ರಾಮ ವೀರ, ಮಹಾಪರಾಕ್ರಮಿ. ಈ ಕಟು ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಮಹೋದರ, ನೀನು ಅನಗತ್ಯವಾಗಿ ಶತ್ರುಗಳನ್ನು ಹೊಗಳುತ್ತಿರುವೆ. ಹೊಗಳಿಕೆಯಲ್ಲ ಕುಂಭಕರ್ಣ, ಇದು ಸತ್ಯ ಸಂಗತಿ. ಹೌದು ಕುಂಭಕರ್ಣ, ಶತ್ರು ಪ್ರಶಂಸೆಯನ್ನು ನಾನು ಸಹಿಸುವುದಿಲ್ಲ. ಆದರೆ ಮಹೋದರನ ಮಾತುಗಳಲ್ಲೂ ಸತ್ಯವಿದೆ. ಪ್ರಭು, ಶತ್ರುಗಳನ್ನು ಹೊಗಳುವುದು ನನ್ನ ಉದ್ದೇಶವಲ್ಲ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ನಾವು ವಾಸ್ತವಾಂಶವನ್ನು ಸರಿಯಾಗಿ ತೂಗಿ ನೋಡಿ ಆ ನಂತರ ನಾವು ಕಾರ್ಯರಂಗಕ್ಕೆ ಇಳಿಯದೆ ಅನ್ಯ ಮಾರ್ಗವಿಲ್ಲ. ನನ್ನ ದೃಷ್ಟಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕುಂಭಕರ್ಣ ಏಕಾಂಗಿಯಾಗಿ ರಣರಂಗಕ್ಕೆ ಹೋಗುವುದು ಉಚಿತವಲ್ಲ. ಸೋದರ ಕುಂಭಕರ್ಣ, ಮಹೋದರನ ಮಾತುಗಳನ್ನು ಯೋಚಿಸುವುದು ಒಳ್ಳೆಯದೇ. ಸೋದರ, ಈ ಮಹೋದರನು ತನ್ನ ಮಾತುಗಳಿಂದ ನಿನ್ನ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತಿದ್ದಾನೆ. ವಿನಾಕಾರಣ ನನ್ನ ಶೌರ್ಯ, ಬಲ, ಪರಾಕ್ರಮಗಳ ಬಗ್ಗೆ ಅಪನಂಬಿಕೆ ಪಡುತ್ತಿದ್ದಾನೆ. ಇವನು ಏನೇ ಹೇಳಲಿ, ನಾನೊಬ್ಬನೇ ಆ ರಾಮ ಲಕ್ಷ್ಮಣರ ವಾನರ ಸೈನ್ಯವನ್ನು ಧೂಳೀಪಟ ಮಾಡಬಲ್ಲೆ. ಇದನ್ನೇ ನಾನು ಅತಿಯಾದ ಆತ್ಮವಿಶ್ವಾಸ ಎಂದು ಹೇಳಿದ್ದೆ. ನಮಗೆ ನಾವೇ ಹೆಮ್ಮೆ ಪಟ್ಟುಕೊಂಡರೆ ಅಹಂಕಾರವೆನಿಸಿಕೊಳ್ಳುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳದೆ ಭ್ರಮೆಯಿಂದ ಕಾರ್ಯಶೀಲರಾದರೆ ಅದು ಅನಾಹುತಕ್ಕೆ ನಾಂದಿಯಾಗುತ್ತದೆ. ಮಹೋದರ, ನೀನು ಇನ್ನೊಬ್ಬ ವಿಭೀಷಣನಂತೆ ಸಮಯೋಚಿತವಲ್ಲದ ಉಪದೇಶ ಮಾಡಿ ನನ್ನ ಸೋದರನಲ್ಲಿ ಅನುಮಾನದ ಅಲೆಗಳನ್ನು ಏಳಿಸುತ್ತಿರುವೆ. ನೀನು ಮಿತ್ರನ ವೇಷದಲ್ಲಿರುವ ಶತ್ರು ಎಂದೇ ಶಂಕೆ ಮೂಡುತ್ತಿದೆ. ರಾವಣೇಶ್ವರ, ನಾನು ಈ ಮಹೋದರನ ಮರಳು ಮಾತುಗಳನ್ನು ಕೇಳುತ್ತಾ ಕಾಳಹರಣ ಮಾಡಲು ಅಥವಾ ರಣಾಂಗಣಕ್ಕೆ ಹೋಗಲು ನೀನೇ ನಿರ್ಧರಿಸು. ಕುಂಭಕರ್ಣ, ಮಹೋದರ ಏನೇ ಹೇಳಿದರೂ ನನಗೆ ನಿನ್ನ ಮೇಲೆ ವಿಶ್ವಾಸವಿದೆ. ನಿನ್ನ ಪರಾಕ್ರಮದ ಬಗ್ಗೆ ಭರವಸೆ ಇದೆ. ಹೋಗು, ರಣರಂಗಕ್ಕೆ ಹೋಗಿ ಶತ್ರುಗಳನ್ನು ಸಂಹರಿಸಿ ವಿಜಯಶಾಲಿಯಾಗಿ ಬಾ.
ವಿಭೀಷಣ, ಪರ್ವತ ಶಿಖರದಂತೆ ಇವನು ವಿಶಾಲಕಾಯ, ಬೆಂಕಿ ಉಂಡೆಗಳಂತೆ ಹೊಳೆಯುತ್ತಿರುವ ಕಣ್ಣುಗಳು, ಸ್ವರ್ಣ ಖಚಿತವಾದ ಕಿರೀಟವನ್ನು ಧರಿಸಿ ಮಿಂಚಿನಿಂದ ಕೂಡಿದ ಕಾಳಮೇಘದಂತೆ ಕಾಣುತ್ತಿದ್ದಾನೆ. ಅಲ್ಲಿ ನೋಡು, ನಮ್ಮ ವಾನರ ಸೈನಿಕರು ಇವನನ್ನು ಕಂಡ ಕೂಡಲೇ ಹೆದರಿ ಓಡುತ್ತಿದ್ದಾರೆ. ಉನ್ನತ ಆಕಾರದ ಇವನು ಪ್ರಾಣಿ, ರಾಕ್ಷಸನು, ಯಾರಿವನು? ರಾಘವ, ನಾನು ಬಿಡಾರದಲ್ಲಿ ಹೇಳಿದ ಮಾತು ನಿಜವಾಯಿತು. ಇವನೇ ರಾವಣನ ಮತ್ತೊಬ್ಬ ಸಹೋದರನಾದ ಮಹಾಬಲ ಕುಂಭಕರ್ಣ. ಕುಂಭಕರ್ಣನೇ? ಆಕಾರದಲ್ಲೇನೋ ಇವನು ಬೃಹತ್ತಾಗೇ ಇದ್ದಾನೆ. ಬರೀ ಆಕಾರದಲ್ಲಿ ಮಾತ್ರವಲ್ಲ ವಾನರೇಂದ್ರ, ಬಲ ಪರಾಕ್ರಮಗಳಲ್ಲೂ ಇವನು ಬೃಹತ್ತೆ. ಇವನಷ್ಟು ದೈತ್ಯದೇಹಿ ರಾಕ್ಷಸರಲ್ಲಿ ಯಾರೊಬ್ಬರಲ್ಲೂ ಇಲ್ಲ. ಪ್ರಭು ರಾಮಚಂದ್ರ, ಈಗ ಇವನು ಬಲವಂತದಿಂದ ಎಚ್ಚರಗೊಂಡಿದ್ದಾನೆ. ಹಸಿವು ಮತ್ತು ನಿದ್ರೆಯಿಂದ ಕ್ರೋಧಗೊಂಡು ಭಯಂಕರನಾಗಿದ್ದಾನೆ. ಇರಲಿ, ಇವನು ಯಾರೇ ಆಗಿರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ನಾವಿವನೊಂದಿಗೆ ಯುದ್ಧ ಮಾಡಲೇಬೇಕು. ನಾವು ಹಿಂಜರಿಯಬೇಕಾಗಿಲ್ಲ. ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿಕೊಂಡು ಇವನ ಮೇಲೆ ಆಕ್ರಮಣ ಮಾಡೋಣ. ಹೌದು ಶ್ರೀರಾಮಚಂದ್ರ, ನಮ್ಮ ವಾನರ ವೀರರು ಬಂಡೆಗಳು ಮತ್ತು ಆಯುಧಗಳನ್ನು ಹಿಡಿದು ಸಿದ್ಧರಾಗಿದ್ದಾರೆ. ಇವನು ನಮ್ಮ ಶತ್ರು ಅಷ್ಟೇ. ಶತ್ರು ಸಂಹಾರ ನಮ್ಮ ಗುರಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ವಾನರ ವೀರರೇ ನಿಲ್ಲಿ. ವಾನರ ವೀರರೇ ಹೆದರಬೇಡಿ. ಸತ್ಕುಲದಲ್ಲಿ ಹುಟ್ಟಿದ ಮಹಾಪರಾಕ್ರಮಿಗಳಾದ ನೀವು ಆ ರಾಕ್ಷಸರಿಗೆ ಏಕೆ ಹೆದರುತ್ತೀರಿ? ಈ ದೈತ್ಯಾಕಾರದ ರಾಕ್ಷಸರನ್ನು ಕಂಡು ಏಕೆ ಭಯಭೀತರಾಗುತ್ತೀರಿ? ಈ ರಾಕ್ಷಸರು ಮಾಯಾವಿದ್ಯಾ ಪ್ರವೀಣರು. ನಮ್ಮನ್ನು ಭಯಭೀತರಾಗಿಸಬೇಕೆಂದೇ ಈ ರೂಪ ತಾಳುತ್ತಾರೆ. ಶ್ರೀರಾಮನ ಬಂಟರಾದ ನಾವು ಈ ರಾಕ್ಷಸರನ್ನು ಧೈರ್ಯದಿಂದ ಎದುರಿಸಿ ಯುದ್ಧ ಮಾಡೋಣ. ಬನ್ನಿ ವಾನರ ವೀರರೇ, ನಾವೆಲ್ಲ ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ. ನೀವು ಎಷ್ಟೇ ಓಡಿದರೂ ನಿಮಗೆ ಈ ಭೂಮಂಡಲದಲ್ಲಿ ಆಶ್ರಯ ಸಿಕ್ಕುವುದಿಲ್ಲ. ಸುಗ್ರೀವನ ಆಜ್ಞೆಯನ್ನು ಮೀರಿ ಪಲಾಯನ ಮಾಡಿ ನೀವು ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯುವರಾಜ, ಆ ಭಯಂಕರ ರಾಕ್ಷಸ ಕುಂಭಕರ್ಣ ಬಹಳ ಕ್ರೂರವಾಗಿ ನಮ್ಮ ವಾನರರನ್ನು ಸಂಹಾರ ಮಾಡುತ್ತಿದ್ದಾನೆ. ಅವನ ಕೈಗೆ ಸಿಕ್ಕಿ ನಾವು ಸಾಯಲಾರೆವು. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ನಿಮ್ಮ ಜೀವ ಉಳಿಸಿಕೊಂಡು 1000 ವರ್ಷ ಬದುಕುತ್ತೀರೇನು? ಅಯ್ಯೋ ಮೂಢರೇ, ನೀವು ರಣರಂಗದಲ್ಲಿ ಹೆದರಿ ಹೇಡಿಗಳಂತೆ ಓಡಿ ಹೋದರೆ ನಿಮ್ಮ ಪತ್ನಿಯರೇ ನಿಮ್ಮನ್ನು ತುಚ್ಛವಾಗಿ ಕಾಣುತ್ತಾರೆ. ಮುಂದೆ ಬದುಕಿರುವವರೆಗೂ ಅಪಮಾನವನ್ನು ಅನುಭವಿಸಬೇಕಾಗುತ್ತದೆ. ವಾನರ ಕುಲದ ಕೀರ್ತಿ ಪ್ರತಿಷ್ಠೆಗಳನ್ನು ಮರೆತು ಹೀಗೆ ವರ್ತಿಸುವುದು ಸರ್ವಥಾ ಯೋಗ್ಯವಲ್ಲ. ಬೇರೆ ದಾರಿ ಏನಿದೆ ಯುವರಾಜ? ಇಲ್ಲಿಯವರೆಗೂ ನಾವು ಹೋರಾಡಿದೆವು, ಆದರೆ ಆ ಭಯಂಕರ ಕುಂಭಕರ್ಣನ ದಾಳಿಯನ್ನು ತಡೆಯುವುದು ಸಾಧ್ಯವಿಲ್ಲವಲ್ಲ. ಓಡದೆ ಬೇರೇನು ಮಾಡಬೇಕು? ನಿಲ್ಲಬೇಕು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಈ ನೀಚ ಕಾರ್ಯವನ್ನು ಮಾಡಬಾರದು. ನೀವೆಲ್ಲ ಅದೆಷ್ಟು ಹುಮ್ಮಸ್ಸಿನಿಂದ ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ಹೇಳಿಕೊಂಡಿರಿ. ಆ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸುವುದಾಗಿ ಹೇಳಿದಿರಿ. ಈಗ ಅವೆಲ್ಲ ಎಲ್ಲಿ ಹೋದವು? ಆದರೆ ಇಂಥ ಪರಿಸ್ಥಿತಿ ಬರುವುದೆಂದು ನಾವು ಊಹೆ ಮಾಡಿರಲಿಲ್ಲ. ಪರಿಸ್ಥಿತಿ ಯಾವುದೇ ಇರಲಿ, ಶತ್ರು ಎಂಥವನೇ ಇರಲಿ, ವೀರನಾದವನು ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದಿಲ್ಲ. ನೀವು ಹೀಗೆ ಪಲಾಯನ ಮಾಡುವುದು ಸಾವಿಗೆ ಸಮಾನ. ಹೇಳಿ, ನೀವು ಸತ್ತಂತೆ ಬದುಕುತ್ತೀರಾ? ಭಯ ಬಿಟ್ಟು ಧೀರರಾಗಿ ನಡೆದುಕೊಳ್ಳುತ್ತೀರಾ? ಸತ್ಪುರುಷರಾಗಿ ಹೋರಾಡಿ ಸಾಯುತ್ತೀರಾ? ಅಂದರೆ ನಾವು ಪ್ರಾಣಾರ್ಪಣೆ ಮಾಡಬೇಕೇ? ಹೌದು, ಗೆಲ್ಲಬೇಕು, ಇಲ್ಲವೇ ಸಾಯಬೇಕು. ಇದ್ದರೆ ಬದುಕು, ಸತ್ತರೆ ಶಾಶ್ವತ ಕೀರ್ತಿ, ಸ್ವರ್ಗಲೋಕದಲ್ಲಿ ಅಷ್ಟೈಶ್ವರ್ಯಗಳ ಸುಖ. ಅಥವಾ ನಾವು ಬದುಕುಳಿದರೆ ಆ ಆಶಾವಾದ ನಿಮ್ಮಲ್ಲಿರಲಿ. ಬೆಂಕಿಯ ಬಳಿ ಬಂದ ಪತಂಗ ಹೇಗೆ ಜೀವಸಹಿತ ಉಳಿಯುವುದಿಲ್ಲವೋ ಹಾಗೆ ಶ್ರೀರಾಮನ ಎದುರಿಗೆ ಬಂದ ಆ ದುಷ್ಟ ರಾಕ್ಷಸ ಜೀವಂತವಾಗಿ ಮರಳುವುದಿಲ್ಲ. ಆ ಧೈರ್ಯ ಭರವಸೆಗಳಿಂದ ಹೋರಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ಎಲೈ ದೂತ,
ನೀನು ರಣರಂಗದಿಂದ ಬರುತ್ತಿರುವೆಯೇನು? ಹೌದು ಪ್ರಭು. ಕುಂಭಕರ್ಣನ ಸೋಲಿನ ವಿಚಾರವನ್ನೇನಾದರೂ ತಂದಿದ್ದರೆ ಅದನ್ನು ಹೇಳದೆ ಹೊರಟು ಹೋಗು. ಇಲ್ಲ ಪ್ರಭು, ನಾನು ಸೋಲಿನ ವಿಚಾರವನ್ನು ಹೇಳಲು ಬಂದಿಲ್ಲ, ಗೆಲುವಿನ ವಿಚಾರವನ್ನು ಹೇಳಲು ಬಂದಿದ್ದೇನೆ. ಏನು? ಕುಂಭಕರ್ಣನ ಗೆಲುವಿನ ವಿಚಾರವನ್ನು ಹೇಳಲು ಬಂದೆಯಾ? ಹೌದು ಪ್ರಭು. ಬೇಗ ಹೇಳು, ಬೇಗ ಹೇಳು. ಪ್ರಭು, ನಮ್ಮ ಮಹಾವೀರ ಕುಂಭಕರ್ಣ ಯುದ್ಧ ಭೂಮಿಯನ್ನು ಪ್ರವೇಶಿಸುತ್ತಿದ್ದಂತೆ ಬಿರುಗಾಳಿಗೆ ಸಿಕ್ಕ ತರೆಗೆಲೆಗಳಂತೆ ಇಡೀ ವಾನರ ಸೈನ್ಯ ಜೀವಭಯದಿಂದ ಓಡತೊಡಗಿತು. ಅಂಗದ ಅವರನ್ನು ತಡೆದ, ಆದರೆ ಕುಂಭಕರ್ಣ ಆ ವಾನರನ್ನೆಲ್ಲ ಸಂಹರಿಸತೊಡಗಿದರು. ಪ್ರಭು, ಅವರು ರಣರಂಗಕ್ಕೆ ಬಂದದ್ದು ಇರುವೆ ಗೂಡಿನ ಮೇಲೆ ಮದಗಜ ನಡೆದಂತಾಯಿತು. ಭಲೆ 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 ಕುಂಭಕರ್ಣ, ಭಲೆ. ನನ್ನ ಜೀವ ಸಂತೋಷಗೊಂಡಿತು. ಅಲೇ ದೂತ, ಆ ಕುಂಭಕರ್ಣನನ್ನು ಎದುರಿಸಲು ರಾಮನ ಸೈನ್ಯದ ಅತೀರ್ಥ ಮಹಾರಥರಾರು ಬರಲಿಲ್ಲವೇ? ಎಲ್ಲಾ ದೂರದಲ್ಲಿದ್ದರು ಪ್ರಭು. ಅಲ್ಲಿದ್ದವನು ಅಂಗದನೊಬ್ಬನೇ. ಮೊದಲೇನೋ ಅವನು ಓಡುತ್ತಿದ್ದ ವಾನರನ್ನು ಯುದ್ಧ ಮಾಡಲು ಪ್ರೇರೇಪಿಸಿದ, ಆದರೆ ಕುಂಭಕರ್ಣನ ಅಬ್ಬರಕ್ಕೆ ಇಡೀ ಸೈನ್ಯ ದಿಕ್ಕಾಪಾಲಾಗಿ ಓಡತೊಡಗಿತು. ಆಗ ಅಂಗದನ ಮುಖ ನೋಡಬೇಕಾಯಿತು ಪ್ರಭು. ಅವನು ವಾನರನ್ನು ಕುರಿತು ದೊಡ್ಡ ಭಾಷಣವನ್ನೇ ಆರಂಭಿಸಿದ. ಏನು? ಯುದ್ಧ ಭೂಮಿಯಲ್ಲಿ ಅಂಗದನ ಭಾಷಣವೇ? ಸನ್ನದ್ಧರಾಗಲಿ. ಆ ವಾನರರು ಕುಂಭಕರ್ಣನೆದುರು ಮರಣ ಸನ್ನದ್ಧರಾದಂತಾಯ್ತು. ದೂತ, ನನಗೆ ಸಂತೋಷವಾಗಿದೆ. ನನಗೆ ಇನ್ನೂ ಸಂತೋಷವಾಗಬೇಕೆಂದರೆ ಲಂಕಾ ದಹನ ಮಾಡಿದ ಹನುಮಂತನನ್ನು ಕುಂಭಕರ್ಣ ಕೊಲ್ಲಬೇಕು. ನನ್ನೆದುರೇ ಅಧಿಕ ಪ್ರಸಂಗದಿಂದ ನಡೆದುಕೊಂಡ ಅಂಗದನನ್ನು ಕುಂಭಕರ್ಣ ಕೊಲ್ಲಬೇಕು. ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ಆ ಆನಂದದ ವಾರ್ತೆಯನ್ನು ತರಲು ಮತ್ತೆ ನೀನು ರಣರಂಗಕ್ಕೆ ಹೋಗು. ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಕುಂಭಕರ್ಣನಿಂದ ವಾನರ ಸೇನೆ ನಾಶವಾಗುವುದೆಂಬ ರಾವಣನ ಭ್ರಮೆ ಸತ್ಯವಾಗಲು ಸಾಧ್ಯವೇ ಇಲ್ಲ. ಆ ಕುಂಭಕರ್ಣ ತನ್ನ ದೈತ್ಯಕಾರದಿಂದ ಕೆಲವರನ್ನು ಎದುರಿಸಿರಬಹುದು, ತನ್ನ ಅಬ್ಬರದಿಂದ ಕೆಲವು ವಾನರನ್ನು ಸಂಹರಿಸಿರಬಹುದು. ಅವನ ಬಲ ಪರಾಕ್ರಮಗಳು ಅತಿಶಯವಾದರೂ ಅವನು ಅಜೇಯನಾಗಿ ಉಳಿಯುವುದಾಗಲಿ, ನಮ್ಮ ವಿರುದ್ಧ ವಿಜಯ ದುಂದುಬಿಯನ್ನು ಮೊಳಗಿಸುವುದಾಗಲಿ ಎಂದೆಂದಿಗೂ ಸಾಧ್ಯವಿಲ್ಲ. ಹೌದು ವಾನರೇಂದ್ರ, ಅವನು ಇನ್ನಷ್ಟು ವಿಜೃಂಭಿಸಲು ನಾವು ಅವಕಾಶ ಕೊಡಬಾರದು. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ಕುಂಭಕರ್ಣನನ್ನು ಎದುರಿಸುತ್ತೇನೆ. ನನ್ನ ಹರಿತವಾದ ಬಾಣಗಳಿಂದ ಅವನನ್ನು ಸಂಹರಿಸುತ್ತೇನೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಕುಂಭಕರ್ಣ ಮಹಾಪರಾಕ್ರಮಶಾಲಿ ಎಂಬುದು ವಿಭೀಷಣನ ಮಾತುಗಳಿಂದ ನಮಗೆ ಮೊದಲೇ ತಿಳಿದಿತ್ತು. ಆ ಕುಂಭಕರ್ಣನ ಅಂತ್ಯವಾಗದೆ ನಮಗೆ ಜಯ ಲಭಿಸುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಅವನಿಂದ ಅಪಾರ ಪ್ರಮಾಣದಲ್ಲಿ ನಮ್ಮ ವಾನರ ಸೈನ್ಯ ನಾಶವಾಗುತ್ತಿದೆ ಎಂಬುದನ್ನು ಯಾರು ತಾನೇ ಸಹಿಸುತ್ತಾರೆ? ಅವನನ್ನು ದಮನ ಮಾಡುವ ಹೊಣೆ ನಮ್ಮೆಲ್ಲರ ಮೇಲಿದೆ. ಒಬ್ಬೊಬ್ಬರಾಗಿಯೋ ಅಥವಾ ಒಟ್ಟಿಗೆಯೋ ಆ ಕುಂಭಕರ್ಣನನ್ನು ಎದುರಿಸಲು ನಾವು ಸಿದ್ಧರಾಗಲೇಬೇಕು. ರಾಮಚಂದ್ರ, ಈಗಾಗಲೇ ಹನುಮಂತ ಅಂಗದ ರಣರಂಗದಲ್ಲಿ ಹೋರಾಡುತ್ತಿದ್ದಾರೆ. ಆ ದೈತ್ಯ ಕುಂಭಕರ್ಣನನ್ನು ದಮನ ಮಾಡುವ ಆಸೆ ನನ್ನಲ್ಲೂ ಉಂಟಾಗುತ್ತಿದೆ. ನಾನು ಈಗಲೇ ರಣಭೂಮಿಗೆ ಹೋಗಿ ಆ ದೈತ್ಯನನ್ನು ಎದುರುಗೊಳ್ಳುತ್ತೇನೆ. ಅಗತ್ಯವಾದಾಗ ನೀನು ಆ ಕುಂಭಕರ್ಣನಿಗೆ ಎದುರಾಗಬಹುದು. ರಾಮಚಂದ್ರ, ಆ ಕುಂಭಕರ್ಣ ಅಸಾಮಾನ್ಯ ವೀರ. ತನ್ನ ಬಲಾಪರಾಕ್ರಮಗಳಿಂದ ಅವನು ಎಷ್ಟೇ ಉಗ್ರನಾದರೂ ನಿನ್ನ ತೀಕ್ಷ್ಣವಾದ ಬಾಣಗಳಿಗೆ ಅವನ ನಿಗ್ರಹ ಖಂಡಿತ ಸಾಧ್ಯವಾಗುತ್ತದೆ. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ವಿಭೀಷಣ. ಈಗ ಸುಗ್ರೀವ ತನ್ನ ಬಯಕೆಯಂತೆ ಹೋಗಿ ಆ ಕುಂಭಕರ್ಣನೊಂದಿಗೆ ಹೋರಾಡಲಿ. ನಾವು ಹಿಂದೆಯೇ ರಣರಂಗಕ್ಕೆ ತೆರಳೋಣ. ಹಾಗೆ ಮಾಡು ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ.
ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್